ವಿಡಿಯೋ ನೋಡುತ್ತಿರುವ ನಿಮ್ಮೆಲ್ಲರಿಗೂ ಯೇಸು ನಾಮದಲ್ಲಿ ವಂದನೆಗಳು. ಯೇಸು ಕ್ರಿಸ್ತನು ಭೇಟಿ ಕೊಟ್ಟಂತಹ 7 ಮನೆಗಳ ಕುರಿತಾಗಿ ಇಂದು ನಾವು ಈ ವಿಡಿಯೋದಲ್ಲಿ ಗಮನಿಸೋಣ. ಕಾನಾ ಊರಿನ ಮದುವೆ ಮನೆ. ಯೇಸು ಕ್ರಿಸ್ತನು ಈ ಮದುವೆ ಮನೆಗೆ ಬಂದನು. ಅಲ್ಲಿ ದ್ರಾಕ್ಷಾರಸ ಖಾಲಿಯಾಗಿರುವುದನ್ನು ಅರಿತನು. ಅಲ್ಲಿನ ಆಳುಗಳಿಗೆ 6 ಬಾನೆಗಳಲ್ಲಿ ನೀರು ತುಂಬಿಸಲು ಹೇಳಿ ಅದ್ಭುತವನ್ನ ಮಾಡಿದನು. ದ್ರಾಕ್ಷಾರಸದ ಕೊರತೆ ನೀಗಿತು. ಅಲ್ಲಿ ಕೂಡಿದ್ದವರೆಲ್ಲ ಹೃದಯವೂ ಸಹ ಹರ್ಷಿಸಿತು. ಪೇತ್ರನ ಮನೆ. ಯೇಸು ಪೇತ್ರನ ಮನೆಗೆ ಬಂದನು. ಆತನ ಅತ್ತೆಯು ಜ್ವರದಿಂದ ಬಾಧಿಸಲ್ಪಟ್ಟಿರುವುದನ್ನು ತಿಳಿದುಕೊಂಡನು. ತನ್ನ ಕೈ ನೀಡಿ ಆಕೆಯನ್ನು ಮುಟ್ಟಿ ಆಕೆಯನ್ನು ವಾಸಿ ಮಾಡಿದನು. ಜ್ವರವು ಬಿಟ್ಟು ಹೋಯಿತು. ಆಕೆಯು ಗುಣ ಹೊಂದಿದಳು. ಬೇತಾನ್ಯದ ಮಾರ್ತಾ ಮರಿಯಳ ಮನೆ. ಇವರ ಮನೆಗೆ ಯೇಸು ಬಂದಿದ್ದನು. ಮಾರ್ತಳು ಅಡುಗೆ ಕೆಲಸ ಮಾಡುತ್ತಿರುವಲ್ಲಿ ಮರಿಯಳು ಯೇಸುವಿನ ಪಾದಗಳ ಬಳಿಯಲ್ಲಿ ಕುಳಿತಿದ್ದಳು. ಜೀವವುಳ್ಳ ವಾಕ್ಯವನ್ನು ಕಲಿತು ಉತ್ತಮವಾದ ಆ ಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ದಳು. ಅಲ್ಲಿಯೂ ಸಹ ಹರ್ಷ ಉಂಟಾಯಿತು. ಯಾಯಿರನ ಮನೆ. ಈತನ ಮಗಳು ಅಸ್ವಸ್ಥಳು ಎಂದು ಯೇಸು ಕೇಳಲ್ಪಟ್ಟನು. ಅವರ ಮನೆಗೆ ಇನ್ನೂ ಹೋಗುತ್ತಿರುವಾಗ ಆಕೆ ಸತ್ತು ಹೋದಳೆಂಬ ವರ್ತಮಾನ ಮುಟ್ಟಿತು. ಅವಳ ತಂದೆ ಈ ವಿಷಯವನ್ನು ಕೇಳಿ ಬಹಳವಾಗಿ ಕುಗ್ಗಿ ಹೋದನು. ಯೇಸು ಮನೆಗೆ ಹೋಗಿ ಕೈ ಹಿಡಿದು ಆಕೆಯನ್ನು ಎಬ್ಬಿಸಲು 12 ವರ್ಷದ ಆಕೆ ಮತ್ತೆ ಜೀವನ ಹೊಂದಿಕೊಂಡಳು. ಅವರ ದುಃಖ ಸಂತೋಷವಾಗಿ ಮಾರ್ಪಟ್ಟಿತು. ಜಕ್ಕಾಯನ ಮನೆ. ಜಕ್ಕಾಯನೇ, ಇಂದು ನಿನ್ನ ಮನೆಗೆ ಬರುತ್ತೇನೆ ಬಾ ಎಂದು ಯೇಸು ಹೇಳಿದನು. ಅದುವರೆಗೂ ಇತರರು ತನ್ನನ್ನು ಪಾಪಿ ಎಂದು ಕರೆಯುವುದನ್ನು ಕೇಳುತ್ತಿದ್ದರಿಂದ ಅವನು ಮನಸ್ಸೋತು ಹೋಗಿದ್ದನು. ಆದರೆ ಯೇಸು ಅವನ ಹೆಸರಿಡಿದು ಕರೆದಾಗ ಅಧಿಕವಾಗಿ ಸಂತೋಷಗೊಂಡನು. ಅವನ ಮನೆಗೆ ಯೇಸು ಬಂದರೂ ಇಡೀ ಕುಟುಂಬಕ್ಕೆ ರಕ್ಷಣೆಯನ್ನು ನೀಡಿದರು. ಶಿಲುಬೆಗೆ ಮುನ್ನ ಇದ್ದಂಥ ಯೆರೂಸಲೇಮಿನ ಮೇಲಂತಸ್ತಿನ ಮನೆ. ಪಸ್ಕ ಹಬ್ಬ ಮಾಡಲು ಶಿಷ್ಯರೊಂದಿಗೆ ಯೆರೂಸಲೇಮಿನ ಮೇಲ್ಮನೆಗೆ ಯೇಸು ಹೋದನು. ಶಿಷ್ಯರಿಗೆ ರೊಟ್ಟಿಯನ್ನು ಮುರಿದು ಕೊಟ್ಟನು. ತನ್ನನ್ನೇ ಜೀವ ರೊಟ್ಟಿಯಾಗಿ ಶಿಲುಬೆಯಲ್ಲಿ ಒಪ್ಪಿಸಿದನು. ಶಿಷ್ಯರ ಪಾದಗಳನ್ನು ತೊಳೆದನು. ಮಾತ್ರವಲ್ಲದೆ ಅವರ ಹೃದಯದ ಪಾಪಗಳನ್ನು ಸಹ ತೊಳೆದನು. ಪುನರುತ್ಥಾನವಾದ ಮೇಲೆ ಕಾಣಿಸಿಕೊಂಡಂತ ಶಿಷ್ಯರ ಮೇಲ್ಮನೆ. ಜೀವದಿಂದಿದ್ದ ಮೇಲೆ ಯೇಸು ಬಾಗಿಲು ಮುಚ್ಚಿದ್ದ ಶಿಷ್ಯರ ಮನೆ ಒಳಗಡೆ ಬಂದನು. ಭಯಪಡುತ್ತಾ ನಿರಾಶರಾಗಿದ್ದ ಶಿಷ್ಯರಿಗೆ ಸಮಾಧಾನವನ್ನ ನೀಡಿದನು. ಕರ್ತನಿಗೆ ಪ್ರಿಯರೇ, ನಿಮ್ಮ ಮನೆಯಲ್ಲಿ ಇವತ್ತು ಕೊರತೆ ಇದೆಯಾ? ರೋಗವಿದೆಯಾ? ನಿಮ್ಮ ಮನೆಗೆ ವಾಕ್ಯ ಬೇಕಾಗಿದೆಯಾ? ನಿಮ್ಮ ಮನೆಗೆ ಸಂತೋಷ ಬೇಕಾ? ನಿಮ್ಮ ಮಕ್ಕಳು ಪಾಪವನ್ನು ಬಿಟ್ಟು ಪರಿಶುದ್ಧರಾಗಿ ಬಾಳಬೇಕಾ? ನಿಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕಾ? ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸುಗಳಿಗೆ ಸಮಾಧಾನ ಬೇಕಾ? ಈ ಎಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರ, ಅದುವೇ ಯೇಸು ಕ್ರಿಸ್ತನು. ಆತನನ್ನು ನಿಮ್ಮ ಮನೆಗೆ ಆಹ್ವಾನಿಸಿರಿ. ನಿಮ್ಮ ಮನೆಗಳಿಗೆ ಸಂತೋಷವನ್ನು ಹೊಂದಿಕೊಳ್ಳಿರಿ. ಅಂದು ಜಕ್ಕಾಯನನ್ನು ನೋಡಿ ಯೇಸು, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು. ಅಂದು ಜಕ್ಕಾಯನ ಮನೆಗೆ ಬರಲು ಆಸೆಪಟ್ಟ ಕರ್ತನು ಇಂದು ನಿಮ್ಮ ಮನೆಗೆ ಬರಲು ಸಹ ಆಸೆ ಪಡುತ್ತಿದ್ದಾನೆ. ನೀವು ಸ್ವೀಕರಿಸಲು ಸಿದ್ಧರಿದ್ದೀರಾ? ಪ್ರಕಟಣೆ 3:20 ಯೇಸು, ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವೆನು ಎಂಬುದಾಗಿ ಹೇಳಿದನು. ಇಂದು ನೀವು ಆತನಿಗಾಗಿ ಬಾಗಿಲು ತೆರೆಯಲು ಸಿದ್ಧರಿದ್ದೀರಾ? ಈಗ ಕರ್ತನು ಪರಲೋಕದಲ್ಲಿ ನಿಮಗಾಗಿ ಮನೆಯನ್ನು ಸಿದ್ಧ ಮಾಡುತ್ತಿದ್ದಾನೆ. ನಿಮ್ಮ ಮನೆಯಲ್ಲಿ ಆತನಿಗೆ ಸ್ಥಳ ಕೊಟ್ಟರೆ ಪರಲೋಕದಲ್ಲಿ ಆತನೂ ಸಹ ನಿಮಗೆ ಸ್ಥಳ ಕೊಡುವನು. ಇಲ್ಲಿ ಮನೆ ಎಂದು ನಾನು ಹೇಳುತ್ತಿರುವುದು ಅದು ನಿಮ್ಮ ಹೃದಯ. ಅದರಲ್ಲಿ ನೀವು ಆತನಿಗೆ ಮೊದಲ ಸ್ಥಳ ಕೊಡುವುದಾದರೆ ಆತ ನಿಮಗೂ ಸಹ ತನ್ನಲ್ಲಿ ಮತ್ತು ತನ್ನ ಲೋಕವಾದ ಪರಲೋಕದಲ್ಲಿ ನಿತ್ಯವಾದ ಸ್ಥಳವನ್ನು ಕೊಡುವ ಆತನಾಗಿದ್ದಾನೆ. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.